ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸುದ್ದಿವಾಹಿನಿಗೆ ಸುಸ್ವಾಗತ. ನಾನು ರಾಮು. 2022ರಲ್ಲಿ ಮಂಗಳೂರಿನಲ್ಲಿ ನಡೆದ ಭಯಾನಕ ಕುಕ್ಕರ್ ಸ್ಫೋಟಕ ಕುರಿತು ಆಘಾತಕಾರಿ ಮಾಹಿತಿ ಹೊರಬಂದಿದೆ. ಇದನ್ನು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನ ಸ್ಫೋಟಿಸಲು ಮಾಡಿದ ಸಂಚು ಎಂದು ಬಹಿರಂಗವಾಗಿದೆ. ಆದರೆ ತಪ್ಪಾಗಿ ಮಂಗಳೂರಿನಲ್ಲಿ ಸ್ಫೋಟವಾಯಿತು. ಯಾಕೆಂದರೆ 90 ನಿಮಿಷದ ಬದಲು 9 ನಿಮಿಷ ಟೈಮರ್ ಸೆಟ್ ಆಗಿತ್ತು ಎಂದು ಹೇಳಲಾಗುತ್ತಿದೆ. ಇನ್ನು ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಮತಗಳ್ಳತನ ಮಾಡಲಾಗಿದೆ ಎಂದು ಕಾಂಗ್ರೆಸ್ ಪಾರ್ಟಿ ಚುನಾವಣಾ ಆಯೋಗ ಮತ್ತು ಬಿಜೆಪಿಯನ್ನು ಆರೋಪಿಸಿದೆ. ಇದರ ನಿಮಿತ್ತ ಆಗಸ್ಟ್ 8ರಂದು ಬೃಹತ್ ಪ್ರತಿಭಟನೆಗೆ ಸಜ್ಜಾಗಿದೆ. ಇನ್ನು ಕರ್ನಾಟಕದಲ್ಲಿ ಮಳೆ ಮುಂದುವರೆದಿದೆ. ಕಳೆದ 24 ಗಂಟೆಯಲ್ಲಿ ಕೊಪ್ಪಳ ಜಿಲ್ಲೆಯ ಕಲಬುರಗಿ ತಾಲೂಕಿನ ಹಿರೇಹಳ್ಳಿ ಎಂಬ ಹಳ್ಳಿಯಲ್ಲಿ ಅತಿ ಹೆಚ್ಚು 113 ಮಿಲಿಮೀಟರ್ ಮಳೆಯಾಗಿದೆ. ಮತ್ತು ಜಮ್ಮು ಕಾಶ್ಮೀರದಲ್ಲಿ ಸಿಆರ್ಪಿಎಫ್ನ ವಾಹನ ದೊಡ್ಡ ಗಂಧಕಕ್ಕೆ ಬಿದ್ದು 3 ಸೈನಿಕರ ಸಾವಾಗಿದೆ. 16 ಸೈನಿಕರು ಗಾಯಗೊಂಡಿದ್ದಾರೆ. ಇವರನ್ನು ಚಿಕಿತ್ಸೆಗೆ ಒಳಪಡಿಸಲಾಗಿದೆ. ಇತ್ತ ಮಾಜಿ ಸಚಿವ ಹಾಲಿ ಬಿಜೆಪಿ ಸಂಸದ ಕೆ ಸುಧಾಕರ್ ನನ್ನ ಸಾವಿಗೆ ಕಾರಣ ಎಂದು ಹೇಳಿ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮರಣ ಪತ್ರವನ್ನು ಬರೆದು ಸಾವನ್ನಪ್ಪಿದ್ದಾರೆ. ಅಂದಹಾಗೆ ಸರ್ಕಾರಿ ನೌಕರಿ ಕೊಡುತ್ತೇನೆಂದು ಹೇಳಿ ಸುಧಾಕರ್ ಬೆಂಬಲಿಗಳು 40 ಲಕ್ಷದ ಬೇಡಿಕೆಯನ್ನು ಇಟ್ಟಿದ್ದರು. ಆದ ಕಾರಣ ಅಲ್ಲೋ ಇಲ್ಲೋ ಸಾಲ ಮಾಡಿ 25 ಲಕ್ಷ ಕೊಟ್ಟಿದೆ. ಆದರೆ ನನಗೆ ಯಾವುದೇ ನೌಕರಿ ಕೊಡಲಿಲ್ಲ. ಹಾಗಾಗಿ ಸುಧಾಕರ್ ಮತ್ತು ಆತನ ಬೆಂಬಲಿಗರುಗಳು ನನ್ನ ಸಾವಿಗೆ ಕಾರಣ ಎಂದು ಹೇಳಿ ಮರಣಪತ್ರ ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಅಂದಹಾಗೆ ಈತ ಚಿಕ್ಕಬಳ್ಳಾಪುರ ಪಂಚಾಯಿತಿಯ ಮುಖ್ಯ ಲೆಕ್ಕಾಧಿಕಾರಿಯ ಕಾರು ಚಾಲಕನಾಗಿದ್ದನು. ಇತ್ತ ಅಮೆರಿಕ ಭಾರತದ ಮೇಲೆ ಟ್ಯಾರಿಫ್ ಹಾಕುತ್ತಿದ್ದಂತೆ ದೊಡ್ಡ ಬೆಳವಣಿಗೆಯಾಗುತ್ತಿವೆ. ಏನೆಂದರೆ ಪುಟಿನ್ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ ಎಂದು ಅಜಿತ್ ದೋವಲ್ ರಷ್ಯಾದಲ್ಲಿದ್ದುಕೊಂಡು ಅನೌನ್ಸ್ ಮಾಡಿದ್ದಾರೆ. ಅಂದಹಾಗೆ ಪುಟಿನ್ ರಷ್ಯಾ-ಯುಕ್ರೇನ್ ಯುದ್ಧ ಆರಂಭವಾದಾಗಿಂದ ಭಾರತಕ್ಕೆ ಬಂದಿರಲಿಲ್ಲ. ಯುದ್ಧ ಆರಂಭದ ನಂತರ ಇದು ಮೊದಲನೇ ಭೇಟಿಯಾಗುತ್ತದೆ. ಇನ್ನೊಂದು ಅಚ್ಚರಿಯ ಸುದ್ದಿ ಎಂದರೆ ಚೀನಾ ಭಾರತದ ಪರವಾಗಿ ಮಾತನಾಡಲು ಮುಂದೆ ಬಂದಿದೆ. ಅಮೆರಿಕ ಭಾರತದ ಮೇಲೆ ಹಾಕಿದ ಹೆಚ್ಚುವರಿ ಟ್ಯಾರಿಫನ್ನು ಚೀನಾ ಖಂಡಿಸಿದೆ. ಇತ್ತ ಅಂತಾರಾಷ್ಟ್ರೀಯ ಸುದ್ದಿಯ ಬಗ್ಗೆ ಹೇಳಬೇಕೆಂದರೆ, ರಷ್ಯಾದಿಂದ ತೈಲ ಖರೀದಿ ಮಾಡುತ್ತಿದ್ದ ಕಾರಣ ಕೊಟ್ಟು ಭಾರತದ ಮೇಲೆ ಟ್ಯಾರಿಫ್ ಯುದ್ಧ ಸಾರಿದ ಟ್ರಂಪ್. ಅಮೆರಿಕದ ಒತ್ತಡದ ನಡುವೆ ರಷ್ಯಾ ಇನ್ನೂ ಕಮ್ಮಿ ಬೆಲೆಗೆ ಭಾರತಕ್ಕೆ ತೈಲ ನೀಡಲು ಶುರುವಾಗಿದೆ. ಪ್ರತಿ ಬ್ಯಾರೆಲ್ಗೆ $5 ಕಡಿಮೆ ಬೆಲೆಗೆ ಮಾರುತ್ತಿದ್ದಾರೆ ಎಂದು ಕೆಪ್ಲರ್ ಸಂಸ್ಥೆಯ ಡೇಟಾದಿಂದ ಬೆಳಕಿಗೆ ಬಂದಿದೆ. ಟ್ರಂಪ್ ಆಡಳಿತ ಶುರುವಾದಾಗಿನಿಂದ ಭಾರತ ಅಮೆರಿಕದಿಂದ ತೈಲ ತರಿಸಿಕೊಳ್ಳಲು ಡಬಲ್ ಆಗಿದೆ. ಕಳೆದ ಮೇನಿಂದ ಪ್ರತಿದಿನಕ್ಕೆ 2.2 ಲಕ್ಷ ಬ್ಯಾರೆಲ್ಸ್ ತೈಲವನ್ನು ಅಮೆರಿಕದಿಂದ ಭಾರತ ಇಂಪೋರ್ಟ್ ಮಾಡ್ತಾ ಇತ್ತು. ಆದರೆ ರಷ್ಯಾದ ಸಮಕ್ಕೆ ಭಾರತಕ್ಕೆ ತೈಲ ಕೊಡಲು ಆಗುತ್ತಿಲ್ಲ. ಭಾರತದ ಒಟ್ಟು ತೈಲ ಆಮದು ಪೈಕಿ ರಷ್ಯಾದಿಂದ 37% ತೈಲ ಬರುತ್ತಿದೆ. ಮತ್ತೊಂದು ಕಡೆ ಟ್ರಂಪ್ ಟೋಟಲ್ 50% ಟ್ಯಾರಿಫನ್ನು ಭಾರತದ ಮೇಲೆ ಅನೌನ್ಸ್ ಮಾಡಿದ್ದಾರೆ. ಇತ್ತ ಟ್ರಂಪ್ ರಷ್ಯಾದ ಹತ್ತಿರ ನ್ಯೂಕ್ಲಿಯರ್ ಸಬ್ಮರೀನ್ ನಿಲ್ಲಿಸಲು ಆರ್ಡರ್ ಪಾಸು ಮಾಡಿದ ಬೆನ್ನಲ್ಲೇ ರಷ್ಯಾ ಮತ್ತು ಚೀನಾ ಸೇರಿಕೊಂಡು ಸಬ್ಮರೀನ್ ಬೇಟೆಯಾಡುವ ಡ್ರಿಲ್ ನಡೆಸಿದ್ದಾರೆ. ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಅಶೀಫ್ ಮುನೀರ್ ಅಮೆರಿಕದ ಯಾತ್ರೆಗೆ ಇದೇ ತಿಂಗಳು ಹೋಗಲು ಸಜ್ಜಾಗಿದ್ದಾರೆ. ಅಲ್ಲಿ ಅಮೆರಿಕದ ಸೆಂಟ್ರಲ್ ಕಮಾಂಡರ್ನ ಕಮಾಂಡರ್ ಜನರಲ್ ಮೈಕಲ್ ಕೊರಿವಾರ್ ಬೀಳ್ಕೊಡುಗೆ ಸಮಾರಂಭಕ್ಕೆ ಭಾಗವಹಿಸಲಿದ್ದಾರೆ. ಮತ್ತೆ ಇತ್ತ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ವೇಳೆ ಸೋಷಿಯಲ್ ಮೀಡಿಯಾದ ಕಾಮಿಡಿ ಸ್ಟಾರ್ವಾದ ಪಾಕಿಸ್ತಾನದ ಫಾರಿನ್ ಮಿನಿಸ್ಟರ್ ಖವಾಜಾ ಆಸಿಫ್ ಪರೋಕ್ಷವಾಗಿ ಆಕ್ರೋಶ ಹೊರಹಾಕಿದ್ದಾರೆ. ಉನ್ನತ ಅಧಿಕಾರಿಗಳು ಭ್ರಷ್ಟಾಚಾರ ಮತ್ತು ಅಕ್ರಮ ಹಣ ವರ್ಗಾವಣೆ ಮಾಡುತ್ತಿದ್ದಾರೆ ಎಂದು ಪರೋಕ್ಷವಾಗಿ ಮುನೀರ್ಗೆ ಚಾಟಿ ಬೀಸಿದ್ದಾನೆ. ಮತ್ತೊಂದು ಕಡೆ ಖೈಬರ್ ಪಖ್ತೂನ್ಖವಾ ಬಳಿ ಅಪರಿಚಿತ ಬಂದೂಕುಧಾರಿ ದಾಳಿ ಮಾಡಿದ್ದಾನೆ. ಪರಿಣಾಮ ಪಾಕ್ ಫ್ರಂಟ್ ಏರಿಯರ್ ಕೋರ್ ಪಡೆಯ 4 ಸೈನಿಕರು ಸಾವನ್ನಪ್ಪಿದ್ದಾರೆ. ಮತ್ತು ಸುಡಾನ್ನಲ್ಲಿ ಸೇನೆ ಮತ್ತು RSF ಎನ್ನೋ ಅರೆ ಸೈನಿಕ ಪಡೆಗಳ ನಡುವಿನ ಸಂಘರ್ಷ ಹೆಚ್ಚಾಗಿದೆ. ಇಲ್ಲಿಗೆ ನನ್ನ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಇವತ್ತಿನ ಸುದ್ದಿವಾಹಿನಿಯನ್ನು ಮುಕ್ತಾಯಗೊಳಿಸುತ್ತೇನೆ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೋತ್ಸಾಹ ಮಾಡಿ. ಧನ್ಯವಾದ.